ಬಹಳಾನೇ ಸ್ಪೆಷಲ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸ್. ಸುಮಾರು 1 ತಿಂಗಳ ಕಾಲ ಟೈಮ್ ತಗೊಂಡಿದ್ದಾರೆ ಈ ಪರ್ಫಾರ್ಮೆನ್ಸ್ನ ಪ್ರಾಪರ್ಟೀಸ್ನ ರೆಡಿ ಮಾಡೋದಕ್ಕೆ. ಮಕ್ಕಳೇ, ಟೀಚರ್ಸೇ ಸ್ಕೂಲ್ನಲ್ಲೇ ಪ್ರತಿಯೊಂದು ಪ್ರಾಪರ್ಟಿನ ರೆಡಿ ಮಾಡಿರುವಂಥ ಈ ಹಾಡು ಯಾವುದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಇತ್ತೀಚೆಗೆ ತೆರೆ ಕಂಡಂಥ ಈ ಸಿನಿಮಾ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಪ್ರೀತಿಸಿ ಎಲ್ಲರೂ ಮೆಚ್ಚಿದಂಥ ಸಿನಿಮಾ, ಅದುವೇ ಕಾಂತಾರ ಚಾಪ್ಟರ್ 1. ಈ ಸಿನಿಮಾದ ಬ್ರಹ್ಮ ಕಲಶಂ ಹಾಡಂತೂ ಎಲ್ರಿಗೂ ಒಂದು ದೈವಿಕ ಅನುಭವವನ್ನು ಕೊಟ್ಟಿದೆ. ಅದೇ ರೀತಿ ವೇದಿಕೆಯಲ್ಲೂ ಕೂಡ ಅಷ್ಟೇ ಸ್ಪೆಷಲ್ ಆಗಿರಬೇಕು ಅಂತ ಇವರೆಲ್ಲರೂ 1 ತಿಂಗಳ ಕಾಲ ರೆಡಿ ಮಾಡಿದೆ ಪ್ರಾಪರ್ಟೀಸ್ನ ರೆಡಿ ಮಾಡೋದಕ್ಕೆ. 1 ತಿಂಗಳಿಂದ ಹೇಗಿರ್ಬೋದು, ಡಾನ್ಸ್ ಹೇಗಿರ್ಬೋದು, ಇವರು ಪ್ರಿಪ್ರೇಷನೇ ಇಷ್ಟು ಭರ್ಜರಿ ಆಗಿದ್ಮೇಲೆ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿದೆ. ಬ್ರಹ್ಮ ಕಲಶ ಹಾಡಿಗೆ ಆ ಶಿವನ ಆಶೀರ್ವಾದವನ್ನು ಬೇಡ್ತಾ 6th ಸ್ಟ್ಯಾಂಡರ್ಡ್ ಎ ಸೆಕ್ಷನ್, ಬಿ ಸೆಕ್ಷನ್, 7th ಸ್ಟ್ಯಾಂಡರ್ಡ್ ಎ ಸೆಕ್ಷನ್, ಬಿ ಸೆಕ್ಷನ್ ಪುಟಾಣಿಗಳು ಇದೀಗ ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸನ್ನು ತರ್ತಾ ಇದ್ದಾರೆ. ಬನ್ನಿ ನಾವೆಲ್ಲರೂ ಒಟ್ಟಿಗೆ ನೋಡ್ತಾ ಈ ಪರ್ಫಾರ್ಮೆನ್ಸನ್ನು ಎಂಜಾಯ್ ಮಾಡೋಣ. ಒಂದು ಜೋರ ಚಪ್ಪಾಳೆ ಎಲ್ಲ ಪುಟಾಣಿಗಳಿಗೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತೆಡೆಗೆ ಇದಡೊಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ. ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತಾ, ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ, ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ, ದೇಹ ಶುದ್ಧಿರಣೇನ ಭೂಯ ಮನ ಶಾಂತಿರಣೇನ ಭೂಯ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ. ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು.
ಪರ್ಫಾರ್ಮೆನ್ಸ್ ಮೂಲಕ ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ, ಅಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ವೇದಿಕೆ. ಇದು ಸ್ಕೂಲ್ ಮಕ್ಕಳ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇಲ್ಲ. ಯಾವುದೋ ಒಂದು ಟಿ ವಿ ಶೋನಲ್ಲಿ ಬರುತ್ತಲ್ಲ, ಪ್ರಾಪರ್ಟೀಸ್ಗಳನ್ನೆಲ್ಲ ಬಳಸ್ಕೊಂಡು ಒಂದು ಅದ್ಭುತವಾದಂಥ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಜಡ್ಜಸ್ ಎಲ್ಲ ಹೇಳ್ತಾರಲ್ಲ, ಆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಆಗಿತ್ತು. ಒಂದು ಜೋರಾದ ಚಪ್ಪಾಳೆ ಇವರ ಈ ಎಫರ್ಟ್ಸ್ಗೆ, ಇವರಲ್ಲಿರುವಂಥ ಈ ಶ್ರದ್ಧೆ, ಕಲಿಯುವಂತಹ ಭಕ್ತಿ, ಶಿಸ್ತು ಹಾಗೂ ಕಲೆ, ಪ್ರತಿಭೆ ಎಲ್ಲವೂ ಸೇರಿ ಈ ಪರ್ಫಾರ್ಮೆನ್ಸ್ ಆಗಿದೆ. ಒಂದು ದೇವಸ್ಥಾನ, ಒಂದು ಗರ್ಭಗುಡಿಯನ್ನೇ ಈ ವೇದಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ಈಗ ಗೊತ್ತಾಗ್ತದೆ 1 ತಿಂಗಳ ಪ್ರಯತ್ನ ಯಾಕೆ ಬೇಕಾಯಿತು ಈ ಪ್ರಾಪರ್ಟೀಸನ್ನು ತಯಾರಿ ಮಾಡೋದಕ್ಕೆ ಅಂತ. ಇನ್ನು ಪ್ರತಿ ಬಾರಿಯೂ ಅಷ್ಟೇ ಸಿರಿ, ಸಂಭ್ರಮ ಇದು ಹೆಸರು ಸುಮ್ಮನೆ ಕೊಟ್ಟಿರುವಂಥದ್ದಲ್ಲ. ಅಲ್ಲಿ ಸಿರಿಯೂ ಇರುತ್ತೆ, ಸಂಭ್ರಮವೂ ಇರುತ್ತೆ, ಮಕ್ಕಳ ಪ್ರತಿಭೆಯೂ ಇರುತ್ತೆ, ಮನೋರಂಜನೆಯೂ ಇರುತ್ತೆ. ಎಲ್ಲ ಹೇಳಬೇಕು ಒಟ್ಟಾರೆ ಒಂದೇ ಪದದಲ್ಲಿ ಅಂದರೆ ಒಂದು ಅದ್ಧೂರಿ ವೇದಿಕೆ, ಒಂದು ಮ್ಯಾಜಿಕಲ್ ವೇದಿಕೆ ದೀಕ್ಷಾ ಹೆರಿಟೇಜ್ ಸ್ಕೂಲ್ ತಮ್ಮ ಹೆರಿಟೇಜ್ ಫೆಸ್ಟ್ ಮೂಲಕ ನಡೆಸ್ತಾನೆ ಬಂದಿದ್ದಾರೆ.